ಆಕಾಶವಾಣಿ ಭದ್ರಾವತಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪರಿಸರ ಆಸಕ್ತರಾದ ಶಿವಮೊಗ್ಗದ ಶ್ರೀಯುತ ನಾಗೇಶ್ ಎಂವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ಮೀನಾ ಎನ್. ಕೆಳಗರೆ ಇಂದಿನ ಆಧುನಿಕ ಜೀವನ ಶೈಲಿಲಿ ಔದ್ಯೋಗೀಕರಣ ಇನ್ನು ಹಲವಾರು ಕಾರಣಗಳಿಂದ ನಮ್ಮಲ್ಲಿರುವಂತಹ ಪರಿಸರ ನಾಶ ಆಗ್ತಾ ಇದೆ. ನಾವು ಮನೆ ಮುಂದೆ ಒಂದು ಗಿಡ ನೆಟ್ಟು ಅದನ್ನ ಬೆಳೆಸೋದೇ ಕಷ್ಟ ಆಗಿರೋಂತ ಇಂಥ ಸಂದರ್ಭದಲ್ಲಿ ಅರಣ್ಯವನ್ನ ಬೆಳೆಸೋದು ಅಂದ್ರೆ ಕಾಡನ್ನ ಬೆಳೆಸುವಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ನಮ್ಮ ನಾಗೇಶ್ ಅವರು. ಅರಣ್ಯವನ್ನ ಬೆಳೆಸುವಂತ ಕಾರ್ಯದಲ್ಲಿ ತೊಡ್ಕೊಂಡಿರುವಂತ ನಾಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ನಾಗೇಶ್ ಅವರು. ನಮಸ್ಕಾರ. ಸಾಮಾನ್ಯವಾಗಿ ತೋಟ ಮಾಡೋದು, ಗಿಡಗಳು ಬೆಳೆಸೋದು ಇದೆಲ್ಲ ಸಾಮಾನ್ಯ ಆಗಿರುತ್ತೆ. ಆದ್ರೆ ನೀವು ಅರಣ್ಯ ಬೆಳೆಸುವಂತ ಒಂದು ಪ್ರಕ್ರಿಯೆಗೆ ಯಾಕೆ ತೊಡ್ಕೊಂಡ್ರಿ? ಒಳ್ಳೆಯ ವಿಚಾರ. ನಿಮಗೆ ಗೊತ್ತಿದೆ, ನಾವು ಪ್ರಕೃತಿ ನಮ್ಮ ಮನುಷ್ಯನ ಒಂದು ಅವಿಭಾಜ್ಯ ಅಂಗ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮಲೆನಾಡಲ್ಲಿ. ಮಲೆನಾಡು, ತುಂಗೆ ನದಿ ದಡ, ನಮ್ಮದು ಬೆಣ್ಣೆಗುಡ್ಡೆ ಅನ್ನೋ ಊರು, ಶೃಂಗೇರಿ ಹತ್ರ. ಅಲ್ಲಿ ಕಾಡು ಮಧ್ಯೆನೇ ನಮ್ಮ ಜೀವನ, ಬದುಕು ಎಲ್ಲವೂ ಕಾಡೆ. ನಾನು ಕಾಲಾಂತರದಲ್ಲಿ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿ ನನಗೆ ಆ ಒಂದು ಪರಿಸರ ಏನಿತ್ತು ನಮ್ಮ ಮಲೆನಾಡಲ್ಲಿ, ಬಾಲ್ಯದ ಪರಿಸರ, ಆ ಪರಿಸರವನ್ನ ಇಲ್ಲಿ ಮರುಸೃಷ್ಟಿ ಮಾಡಬೇಕು. ಒಂದು ಪುಟ್ಟ ಪ್ರಮಾಣದಲ್ಲಿ, ದೊಡ್ಡದಲ್ಲ, ಚಿಕ್ಕದಲ್ಲಿ ಮಾಡಬೇಕು, ಏನಾದ್ರು ಒಂದು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇತ್ತೀಚೆಗೆ ನಾವು ಕಾಡು ಅಥವಾ ಅರಣ್ಯವನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಇತ್ತೀಚಿನ ಅಭಿವೃದ್ಧಿ ಇರ್ಬೋದು, ಬಗರುಕುಂ ಇರ್ಬೋದು, ದೊಡ್ಡ ದೊಡ್ಡ ಯೋಜನೆಗಳಲ್ಲಿ ನಾವು ಅರಣ್ಯ ನಾಶ ಆಗ್ತಾ ಇದೆ. ಒಂದು ಪ್ರಕೃತಿ ಸಮತೋಲನವಾಗಿರಬೇಕು ಅಂದರೆ ಕನಿಷ್ಠ ಒಂದು 30% ಅರಣ್ಯ ಇರಬೇಕು ಅನ್ನೋದು ನಮ್ಮ ತಜ್ಞರ ವರದಿ ಇದೆ. ಆದರೆ ಮಲೆನಾಡಾದ ಶಿವಮೊಗ್ಗದಲ್ಲಿರೋದೇ ಕೇವಲ 10%. ಈ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನ, ಆ ನಿಟ್ಟಿನಲ್ಲಿ ನಾವೊಂದು ಅರಣ್ಯ ನಿರ್ಮಾಣ ಮಾಡುವಂಥ ಯೋಜನೆಯನ್ನು ನಾವು ಕೈಗೊಂಡ್ವಿ. ಮೇಡಮ್, ನೀವು ಹೇಳಿದ್ರಿ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ಪರಿಸರ ನನಗೆ ಸ್ಫೂರ್ತಿ ನೀಡ್ತು ಅಂತ ಹೇಳಿ. ಹಾಗೇನೆ ನೀವು ಉದ್ಯೋಗಕ್ಕೆ ಅರಸ್ಕೊಂಡು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಸಮಾಜ ನನಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಸಮಾಜದ ಸೇವೆಯನ್ನ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಆ ಮಾರ್ಗಗಳಲ್ಲಿ ತಾವು ಈ ಪರಿಸರದ ಬಗ್ಗೆನೇ ಯಾಕೆ ಕಾಳಜಿಯನ್ನು ವಹಿಸಿದ್ರಿ? ಅದ್ರ ಬಗ್ಗೆ ಯಾಕೆ ತಾವು ಕ್ರಮವನ್ನ ಕೈಗೊಳ್ತಾ ಇದ್ದೀರಾ? ಹೌದು, ನಮ್ಮಲ್ಲಿ 3 ಋಣಗಳು ನಮ್ಮ ಮನುಷ್ಯನನ್ನ ಯಾವತ್ತು ಅವನ ಜವಾಬ್ದಾರಿ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಋಷಿ ಋಣ, ದೇವಋಣ ಮತ್ತೆ ಪಿತೃಋಣ ಅಂತ. ಪಿತೃಋಣ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಹೆತ್ತ ತಂದೆ ತಾಯಿಗಳನ್ನ ಆರೈಕೆ ಮಾಡುವಂಥದ್ದು, ಅದು ನಮ್ಮ ಮೂಲಭೂತ ಜವಾಬ್ದಾರಿ. ಹಾಗೆ ಋಷಿ ಋಣ ಅಂದ್ರೆ ನಮ್ಮ ಋಷಿಗಳು ಅಂತಂದ್ರೆ ನಮ್ಮ ಗುರುಗಳು, ನಮಗೆ ವಿದ್ಯೆಯನ್ನು ಹೇಳ್ಕೊಟ್ಟಂಥವರಿಗೆ ನಾವು ಗೌರವ ಕೊಡುವುದು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಾವು ಋಷಿ ಋಣ ಅಂತ ಹೇಳ್ತೀವಿ. ಹಾಗೇನೆ ದೇವಋಣ ಅಂತಂದ್ರೆ ಈ ದೇವರು ಅಂದ್ರೆ ಈ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ನಾವು ದೈನಂದಿನ ಬದುಕಿನಲ್ಲಿ ನಮಗೆ ಕುಡಿಲಿಕ್ಕೆ ನೀರಿರ್ಬೋದು, ಸೇವಿಸ್ಲಿಕ್ಕೆ ಆಹಾರ ಇರ್ಬೋದು, ಉಸಿರಾಡ್ಲಿಕ್ಕೆ ಗಾಳಿ ಇರ್ಬೋದು, ಇದೆಲ್ಲ ಕೊಟ್ಟಿರೋದು ಪ್ರಕೃತಿ. ಆ ಪ್ರಕೃತಿಯ ಋಣವನ್ನ ನಾವು ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರಕೃತಿಯ ಋಣ ನಾವು ತೀರಿಸಲೇಬೇಕಾಗತ್ತೆ. ಅದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ನಾವು ಒಂದು ದೈನಂದಿನ ಬದುಕಿನಲ್ಲಿ ನಾವು ದೇವರಿಗೆ ಏನು ಪೂಜೆ ಮಾಡ್ತೀವಿ, ಆ ಪೂಜೆ ಮಾಡುವಷ್ಟೇ ನಾವು ಪ್ರಕೃತಿಯನ್ನು ಗೌರವಿಸಬೇಕು, ಅದು ಕೃತಜ್ಞತೆ ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಪ್ರಕೃತಿಗೆ ಒಂದು ಗೌರವ ಕೊಡುವುದು ಅಥವಾ ಕೃತಜ್ಞತೆ ಸಲ್ಲಿಸುವ ಭಾಗವಾಗಿ ನಾವು ಈ ಅರಣ್ಯವನ್ನ ಬೆಳೆಸಲಿಕ್ಕೆ, ಕಾಡು ಬೆಳೆಸಲಿಕ್ಕೆ ಸಂಕಲ್ಪವನ್ನ ಮಾಡ್ಕೊಂಡ್ವಿ. ಕಾಡು ಅಂತಂದ್ರೆ ನಮ್ಗೆಲ್ಲ ಅನ್ಸೋದು ಅರಣ್ಯ ಇಲಾಖೆ ಜವಾಬ್ದಾರಿ. ಕಾಡಿನ ಒಂದು ಜವಾಬ್ದಾರಿ, ಅರಣ್ಯದ ಜವಾಬ್ದಾರಿ ಅಂದ್ರೆ ಇಲಾಖೆಯವ್ರದ್ದು, ಸರ್ಕಾರದ್ದು ಅಂತ ಆಗತ್ತೆ. ಆದ್ರೆ ಈ ಗಿಡ ಬೆಳೆಸೋದು, ತೋಟ ಮಾಡೋದು ಅದು ಸಾಮಾನ್ಯ. ಆದ್ರೆ ತಾವು ಕಾಡು ಬೆಳೆಸೋದನ್ನೇ ಯಾಕೆ ಆರಿಸ್ಕೊಂಡ್ರಿ? ಇಲ್ಲ, ಇದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ನಾವು ಪ್ರಕೃತಿಗೆ ಗೌರವ ಸಲ್ಲಿಸೋದು, ಅದನ್ನ ಹಾಳು ಮಾಡದೆ ಇಟ್ಕೊಳ್ಳೋದು, ಅದು ನಮ್ಮ ಜವಾಬ್ದಾರಿ ಕೂಡ. ನಮ್ಮ ಕಾನೂನಾತ್ಮಕವಾಗಿ ಅದು ಇಲ್ಲದೆ ಇರ್ಬೋದು, ಆದರೆ ಪ್ರತಿಯೊಬ್ಬರು ನಾವು ಎಷ್ಟು ಗೌರವಿಸ್ತೀವಿ, ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತೀವಿ, ಅದು ನಮ್ಮ ಮೂಲಭೂತ ಹಕ್ಕು ಆಗಬೇಕಾಗಿತ್ತು. ಯಾಕೆಂತಂದ್ರೆ ಎಲ್ಲ ನಾವು ಪ್ರಕೃತಿಯಿಂದ ಪಡೆದಿರ್ತೀವಿ, ಅದನ್ನ ಸಂರಕ್ಷಣೆ ಮಾಡೋದು, ಅದನ್ನ ಹಾಳು ಮಾಡದೆ ಇಟ್ಕೊಳ್ಳುವಂಥದ್ದು, ಅದು ನಮ್ಮ ಜವಾಬ್ದಾರಿ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ನಾವೊಂದು ಈ ಸಂಕಲ್ಪವನ್ನ ಮಾಡಿದ್ವಿ. ಇದ್ರ ಬಗ್ಗೆ ಆಸಕ್ತಿ ಬರೋದಕ್ಕೆ ತಮ್ಮ ಬಾಲ್ಯ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹೌದು. ಕಾಡು ಬೆಳೆಸುವಂತ ಒಂದು ಜವಾಬ್ದಾರಿಯನ್ನ ತಾವು ತಗೊಂಡು ಪರಿಸರ ರಕ್ಷಣೆಯನ್ನ ಮಾಡ್ತಾ ಇದ್ದೀರಾ. ಇದರಲ್ಲಿ ಇಲಾಖೆಯ ಒಂದು ಸಹಕಾರ, ಜನರ ಸಹಕಾರ ಹೇಗಿದೆ? ಇಲ್ಲ, ತುಂಬಾ ಚೆನ್ನಾಗಿದೆ. ನಾವು ನಾನು ಕಾಡನ್ನು ಬೆಳೆಸಬೇಕು ಅಂತ ಮೊದಲು ನಾವು ಅಪ್ರೋಚ್ ಮಾಡಿರೋದೇ ಅರಣ್ಯ ಇಲಾಖೆಗೆ. ಅರಣ್ಯ ಇಲಾಖೆಯ ಈಗಿನ ವಲಯ ಸಂರಕ್ಷಣಾಧಿಕಾರಿಗಳಾದಂಥ ಹಿರೇಮಠ್ ಸರ್ ಅವರನ್ನ ನಾನು ಭೇಟಿಯಾಗಿ ನನ್ನ ಈ ಒಂದು ಸಂಕಲ್ಪವನ್ನು ಅವ್ರಿಗೆ ಹೇಳಿದೆ. ಈ ರೀತಿ ನಾನು ಒಂದು ಅರಣ್ಯ ಮಾಡಬೇಕು ಅಂತಿದ್ದೀನಿ ಅಂತ.
ಅವರು ನನಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೊಟ್ಟರು. ಎಷ್ಟು ಅಂತರದಲ್ಲಿ ಗಿಡಗಳನ್ನು ಬೆಳೆಸಬೇಕು, ಯಾವ ಜಾತಿ ಮರಗಳನ್ನು ಹಾಕಬೇಕು, ಇದೆಲ್ಲ ಅವರೇ ನನಗೆ ಮಾಹಿತಿಯನ್ನು ಕೊಟ್ಟಿದ್ದು. ಆನಂತರ ಅವರ ಒಂದು ಸಲಹೆಯಂತೆಯೇ ನಾನು ಅರಣ್ಯ ಇಲಾಖೆಯಿಂದಲೇ ಗಿಡಗಳನ್ನೆಲ್ಲ ಖರೀದಿ ಮಾಡಿ ನಾನು ಗಿಡವನ್ನು ನಾಟಿ ಮಾಡಿ ಅರಣ್ಯವನ್ನು ಬೆಳೆಸಿದೆ. ಸಮಾಜದ ಎಲ್ಲ ಪರಿಸರಾಸಕ್ತರು, ಪರಿಸರ ಪ್ರೇಮಿಗಳು, ಹಿತೈಷಿಗಳು ಕೂಡ ನೆಡುವಾಗಿರ್ಬೋದು ಅಥವಾ ಅದ ಆರೈಕೆ ಮಾಡೋದಕ್ಕೆ ಹಲವಾರು ಜನ ನನಗೆ ಸಹಕಾರವನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಿವಮೊಗ್ಗದ ಪರೋಪಕಾರಂ ತಂಡ ಕೂಡ ನನಗೆ ಮೊದಲಿಂದಲೂ ಸಹಕಾರವನ್ನು ನೀಡ್ತಾ ಬಂದಿದೆ. ಈಗ ಅರಣ್ಯ ಬೆಳೆಸ್ತೀವಿ ಅಂತಂದ್ರೆ ಅರಣ್ಯದಿಂದ ನಮ್ಗೆ ಬೇರೆ ಬೇರೆ ಉತ್ಪನ್ನಗಳು ಬರುತ್ತೆ. ಅದನ್ನ ತಾವು ತಮ್ಮ ಒಂದು ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಾ ಹೇಗೆ? ಇಲ್ಲ, ನನ್ನ ಸಂಕಲ್ಪನೆ ಯಾವ ತರ ಅಂತಂದ್ರೆ ನಾನು ಅದರಿಂದ ಏನು ಪಡಿಬಾರದು ಅನ್ನೋದು ನನ್ನ ಸಂಕಲ್ಪ. ಅದು ಸಮಾಜಕ್ಕಾಗೇ ಇರಬೇಕು. ಆಮೇಲೆ ಪಕ್ಷಿಗಳಿಗಾಗಿ ನಮ್ಮಲ್ಲಿ ಹಲವಾರು ಜಾತಿಯ ಹಣ್ಣಿನ ಮರಗಳಿದೆ, ಸಾಕಷ್ಟು ಹಣ್ಣನ್ನು ಬಿಡುತ್ತೆ. ಪ್ರಕೃತಿಗಾಗಿ ಸಮಾಜಕ್ಕೋಸ್ಕರನೇ ನಾನು ಮೀಸಲಾಗಿಟ್ಟಿದ್ದೀನಿ. ಅದರಲ್ಲಿ ನನ್ನ ಸಂಕಲ್ಪ ಆಗಿದೆ, ಅದರಲ್ಲಿ ಯಾವುದೇ ಉತ್ಪನ್ನಗಳನ್ನು ನಾನು ಮಾರಬಾರ್ದು. ನನ್ನ ಮನೆಗೆ ವೈಯಕ್ತಿಕವಾಗಿ ನಾನು ಬಳಸ್ಕೋಬೋದೇ ಹೊರತು ನಾನು ಅದನ್ನ ಮಾರಿ ಅದರಲ್ಲಿ ಹಣ ಗಳಿಸುವಂತ ಉದ್ದೇಶ ಇಲ್ಲ. ಹಾಗೇನೆ ನಾನು ಆ ಜಾಗವನ್ನು ಕೂಡ ನಾನು ಮುಂದೆ ಮಾರದಂತೆ, ನಮ್ಮ ಮಕ್ಕಳು ಕೂಡ ಆ ಜಾಗವನ್ನು ಅಭಿವೃದ್ಧಿ ಮಾಡದಂತೆ ನಾನು ಅದನ್ನ ಒಂದು ಅಧಿಕೃತ ದಾಖಲೆ ಕೂಡ ನಾನು ವಿಲ್ ಕೂಡ ಮಾಡಿಟ್ಟಿದ್ದೀನಿ. ಈಗ ಸುಮಾರು ಗಿಡಗಳನ್ನ ಬೆಳೆಸಿದೀರಾ ಅಂತಂದ್ರೆ ಎಷ್ಟು ಗಿಡಗಳು ಇರ್ಬೋದು? ಯಾವ್ಯಾವ ಜಾತಿಯ ಗಿಡಗಳನ್ನ ಬೆಳೆಸಿದೀರಾ? ಸುಮಾರು 150 ಜಾತಿಯ 1,000 ಮರಗಳನ್ನು ನಾವು ನೆಟ್ಟು ಬೆಳೆಸಿದ್ವಿ, ಸುಮಾರು 2 ಎಕರೆ ಪ್ರದೇಶದಲ್ಲಿ. ಅದರಲ್ಲಿ ಸುಮಾರು ಒಂದು 30-35 ಔಷಧೀಯ ಸಸ್ಯಗಳು, ಆಮೇಲೆ ನಮ್ಮ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಏನು ಹೇಳ್ತೀವಿ, ನಶಿಸಿ ಹೋಗುತ್ತಿರುವ ಸಸ್ಯ ಪ್ರಭೇದಗಳು, ಒಟ್ಟಾರೆಯಾಗಿ ಸುಮಾರು 150 ಜಾತಿ ಇದೆ. ಅದರಲ್ಲಿ ದೇವವೃಕ್ಷಗಳಿರಬಹುದು, ನವಗ್ರಹಗಳಿಗೆ ಸಂಬಂಧಪಟ್ಟ ಗಿಡಗಳಿರಬಹುದು, ರಾಶಿಗೆ ಸಂಬಂಧಪಟ್ಟ ಗಿಡಗಳು, ನಕ್ಷತ್ರಗಳಿಗೆ ಸಂಬಂಧಪಟ್ಟ ಗಿಡಗಳು, ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವ ಸಮಿತ್ತುಗಳು ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗಿಡಗಳನ್ನು ನಾವಲ್ಲಿ ಬೆಳೆಸಿದ್ದೀವಿ. ಅದನ್ನ ಯಾರಾದ್ರೂ ಕೇಳಕ್ ಬಂದ್ರೆ ಅದನ್ನ ಉಚಿತವಾಗಿ ಕೊಡೋ ಅಂತದೇನಾದ್ರೂ ಇದೆಯಾ ಅಥವಾ ಸರಿ ಬೆಳೆಸೋದಕ್ಕೆ ನೋಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀರಾ? ಇಲ್ಲ, ಆತರ ಯಾರಿಗೂ ಕೊಡೋಕೆ ನಮ್ಮಲ್ಲಿ ಮರ ಕಡಿಯೋದಾಗ್ಲಿ ಮುರಿಯೋದಾಗ್ಲಿ ಆತರ ಇಲ್ಲ. ಅದು ನೈಸರ್ಗಿಕವಾಗಿ ಹೇಗೆ ಬೆಳೀತಿದೆ ಹಾಗೆ ಬೆಳಿಬೇಕು. ಅದನ್ನ ಅನುಭವಿಸಬಹುದು, ಅದ್ರ ಬಗ್ಗೆ ಮಾಹಿತಿ ಪಡಿಬಹುದು, ಹಣ್ಣುಗಳನ್ನ ತಿನ್ಬೋದೇ ಹೊರತು ಮರಗಳನ್ನ ಕಡಿಯೋದಾಗ್ಲಿ ಆತರ ಯಾವುದೇ ರೀತಿ ತೊಂದರೆ ಮಾಡದಲ್ಲೇ ಇರೋಗೆ ಕಾಪಾಡಬೇಕು. ಕಾಡನ್ನ ಬೆಳೆಸೋದು ಒಂದಾದ್ರೆ ಇನ್ನು ಅಲ್ಲಿ ಯಾವಾಗ್ಲೂ ಚಟುವಟಿಕೆಗಳು ನಡೆಸ್ತೀರಾ ಏನಾದ್ರೂ? ಇಲ್ಲ, ಮುಖ್ಯವಾಗಿ ನಮ್ಮ ಉದ್ದೇಶನೇ ಹಾಗೆ. ಬರೀ ನಾವೊಂದೆರಡು ಎಕರೆ ಮಾಡಿಬಿಟ್ರೆ ಏನು ನಾವು ಪರಿಸರ ಸರಿ ಕಾಪಾಡಲಿಕ್ಕಾಗಲ್ಲ. ನಮ್ಮಿಂದ ಉತ್ತೇಜಿತರಾಗಿ ಜನರು ಅದರಿಂದ ಉತ್ತೇಜಿತಗೊಂಡು ಅವರು ಒಂದಷ್ಟು ಕಾಡು ಬೆಳೆಸುವ ಸಂಕಲ್ಪ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಶಿವಮೊಗ್ಗದ ಸಹಸ್ರಾರು ಜನ ಅಲ್ಲಿ ಆ ದಿನ ಬರ್ತಾರೆ. ಬಂದವರಿಗೆ ನಾವು ಪ್ರಕೃತಿಯ ಮಹತ್ವವೇನು, ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಕೃತಿಗೆ ಏನು ಮಹತ್ವವನ್ನು ಕೊಟ್ಟಿದೆ ಅದನ್ನ ಜನರಲ್ಲಿ ಅರಿವು ಮೂಡಿಸುವಂಥದ್ದು, ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಶಿವರಾತ್ರಿ ದಿನ ಸುಮಾರು 10,000-15,000 ಜನ ಬರ್ತಾರೆ, ಬಂದು ಆ ಗಿಡಗಳ ಬಗ್ಗೆ ಮಾಹಿತಿಗಳನ್ನ ಪಡಿತಾರೆ. ಅದಲ್ಲದೆ ಶಿವಮೊಗ್ಗದ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಅಲ್ಲಿಗೆ ಕರೆಯಿಸಿಬಿಟ್ಟು ಮಕ್ಕಳಿಗೆ ಪರಿಸರದ ಬಗ್ಗೆ ಪಾಠವನ್ನು ಮಾಡ್ತೀನಿ. ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು, ಕಾಡುಗಳ ಸಂರಕ್ಷಣೆ ಯಾಕೆ ಮಾಡ್ತೀವಿ, ಕಾಡಿನ ಮಹತ್ವ ಏನು, ಕಾಡನ್ನು ಉಳಿಸುವ ಅನಿವಾರ್ಯತೆ ಏನಿದೆ ಅನ್ನುವಂತಹ ಒಂದು ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ ಸುಮಾರು ಕಳೆದ 8 ವರ್ಷಗಳಿಂದ. ಈಗ ನೀವು ಕಾಡನ್ನ ಬೆಳೆಸಕ್ಕೆ ಶುರು ಮಾಡಿ 8 ವರ್ಷ ಆಯ್ತು. 8 ವರ್ಷ. ಹಾಗಾದ್ರೆ ಈ ಕಾಡನ್ನ ತಮ್ಮ ಪ್ರದೇಶ ಅಲ್ಲದಲೆ ಇನ್ನು ಬೇರೆ ಕಡೆನೂ ಬೆಳೆಸುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ? ಹೌದು, ನಾವು ಒಂದು ಪರಿಸರ ಸಂಘಟನೆಯಲ್ಲೂ ಕೂಡ ನಾನು ಒಬ್ಬ ಸಕ್ರಿಯ ಸದಸ್ಯನಾಗಿದ್ದೀನಿ. ಶಿವಮೊಗ್ಗದ ಹಲವಾರು ಪರಿಸರ ಸಂಘಟನೆ ಜೊತೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಎಲ್ಲಿ ಗಿಡಗಳನ್ನು ನೆಡ್ತಾರೆ ಆ ಸಮಯದಲ್ಲಿ ನಾನು ಸಲಹೆ ಸಹಕಾರಗಳನ್ನು ಕೊಡ್ತೀನಿ. ಹಾಗೆಯೇ ಇತ್ತೀಚೆಗೆ ನಮ್ಮ ಶಿವಮೊಗ್ಗದ ರಾಗೇಗುಡ್ಡ ಒಂದು ಆಕ್ಸಿಜನ್ ಬ್ಯಾಂಕ್, ಅದು ಲಂಗ್ ಸ್ಪೇಸ್ ಅಂತ ನಾವು ಕರಿಬಹುದು. ಇಡೀ ಶಿವಮೊಗ್ಗಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಧರಿಸುವಂತಹ ಒಂದು ರಾಗಿಗುಡ್ಡ ವಿಶೇಷವಾಗಿ ಇದೆ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ಅಲ್ಲಿ ಸುಮಾರು ಒಂದು 5-6 ಸಾವಿರ ಗಿಡ ಮರಗಳನ್ನು ನಾವೀಗಾಗಲೇ ನೆಟ್ಟಿದ್ದೀವಿ, ಎಲ್ಲ ಶಿವಮೊಗ್ಗದ ಎಲ್ಲ ಪರಿಸರಾಸಕ್ತರ ತಂಡದ ಜೊತೆಯಾಗಿ. ಅದು ನಾನು ಎಲ್ಲ ಪರಿಸರ ಪ್ರೇಮಿಗಳ ಜೊತೆನೂ ಕೂಡ ಗಿಡ ನೆಡಲು ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀನಿ. ಎಲ್ಲ ಪರಿಸರದ ಬಗ್ಗೆ ಇರುವಂತಹ ಕಾರ್ಯಕ್ರಮಗಳಲ್ಲಿ ತಾವು ಸಹ ಕೈ ಜೋಡಿಸಿ ಅವರಿಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದೀರಾ ಅಂತ ಹೇಳ್ಬೋದು.
ಹಾಗಾದ್ರೆ ಪರಿಸರನ ಕಾಪಾಡೋದ್ರಲ್ಲಿ ಮತ್ತೆ ಯಾವೆಲ್ಲ ಯೋಚನೆಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ? ನೋಡಿ, ನಾನು ಈಗಾಗಲೇ ಹೇಳಿದೆ ರಾಗಿಗುಡ್ಡದ ವಿಚಾರ. ಹೌದು, ಅದು ಶಿವಮೊಗ್ಗದ ಒಂದು ಹೃದಯ ಭಾಗದಲ್ಲಿದೆ. ಇಡೀ ಶಿವಮೊಗ್ಗದ ವಾತಾವರಣವನ್ನು ನಿರ್ಧರಿಸುತ್ತೆ. ಅದರ ಅಕ್ಕಪಕ್ಕ 3 ಕೆರೆಗಳಿದ್ದು ಆ ಕೆರೆಗಳಿಗೆ ನೀರನ್ನು ಉಣಿಸುವಂತಹ ಒಂದು ಪ್ರದೇಶ. ಅದು ಏನು ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ರಾಗಿಗುಡ್ಡ. ಇತ್ತೀಚೆಗೆ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಆ ರಾಗಿಗುಡ್ಡಕ್ಕೆ ಆಪತ್ತು ಬಂದಿದೆ. ಅದು ಸಹ ಹಲವಾರು ಸರ್ಕಾರಿ ಸಂಸ್ಥೆಗಳಿಗೆ ಅದನ್ನು ಪರಭಾರೆ ಮಾಡಿತ್ತು ಸರ್ಕಾರ. ಆ ನಿಟ್ಟಿನಲ್ಲಿ ಕಳೆದ 4 ವರ್ಷಗಳಿಂದ ಒಂದು ರಾಗಿಗುಡ್ಡ ಹೋರಾಟ ಸಮಿತಿ ಅಂತ ಅದನ್ನು ಸಮಿತಿ ಮಾಡ್ಕೊಂಡ್ಬಿಟ್ಟು ಇಡೀ ರಾಗಿಗುಡ್ಡ ಅದು ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು, ಅದು ನೈಸರ್ಗಿಕವಾಗಿ ಉಳಿಸ್ಬೇಕು, ಅದು ಒಂದು ಒಳ್ಳೆಯ ಒಂದು ಪರಿಸರ ತಾಣವಾಗಬೇಕು, ಜೈವಿಕ ಉದ್ಯಾನ ಮಾಡಬೇಕಲ್ಲಿ ಅಂತ ನಾವೊಂದು ಸತತ ಹೋರಾಟವನ್ನು ಮಾಡಿ ಇತ್ತೀಚೆಗೆ ಸರ್ಕಾರ ಆ ಹೋರಾಟದ ಹಿನ್ನೆಲೆಯಲ್ಲಿ ಸುಮಾರು 35 ಎಕರೆ ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದೆ. ಇದೊಂದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಆದರೆ ಅದಷ್ಟೇ ಅಲ್ಲ, ಸುಮಾರು 100 ಎಕರೆ ಪ್ರದೇಶದಲ್ಲಿ ರಾಗಿಗುಡ್ಡ ಇದೆ. ಬರೀ 40 ಎಕರೆ ನೀವು ಅರಣ್ಯ ಇಲಾಖೆಗೆ ಮಾಡಬಾರ್ದು, ಉಳಿದಿದ್ದ ಜಾಗವನ್ನು ಕೂಡ ಮಾಡಬೇಕು ಅಂತ ನಾವು ಇನ್ನೂ ಬೇಡಿಕೆಯನ್ನು ಇಡ್ತಾನೆ ಇದ್ದೀವಿ. ಅದು ಸರ್ಕಾರ ಏನು ಮಾಡುತ್ತೆ, ಮಾನ್ಯ ಅರಣ್ಯ ಸಚಿವರಿಗೂ ಕೂಡ ಈ ಬಗ್ಗೆ ಕೋರಿಕೆಯನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇನಾರು ಆದರೆ ಒಂದು ಒಳ್ಳೆಯ ಒಂದು ಹೋರಾಟ ಅಂತ ಭಾವಿಸ್ತೀನಿ. ಕೇಳಿದ್ರೆ ಈ ಬಾರಿಯ ಪರಿಸರ ದಿನದ ಒಂದು ಘೋಷವಾಕ್ಯ ಅನ್ನೋದೇ ಪ್ಲಾಸ್ಟಿಕ್ ನಿರ್ಮೂಲನೆ ಅಂತ ಆಗಿದೆ. ಈಗ ನಾಗೇಶ್ ಅವರು ಹೇಳಿದ್ರು ಪರಿಸರ ರಕ್ಷಣೆಯಲ್ಲಿ ತಾವು ತೊಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು, ಹಾಗೇನೆ ಮಕ್ಕಳಿಗೂ ಸಹ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಗೇಶ್ ಅವರೇ, ತಾವು ಹೇಳಿ, ಈಗ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸುವಂತ ತಮ್ಮ ಕೆಲಸಗಳು ಹೇಗೆ ನಡೀತಾ ಇದೆ? ಇಲ್ಲ, ಇದು ಅತ್ಯಂತ ಮುಖ್ಯವಾದ ಒಂದು ಚಟುವಟಿಕೆ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯನೇ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅಂತ. ಇದು ಒಂದು ಒಳ್ಳೆಯ ಸಂಕಲ್ಪ. ಈ ನಿಟ್ಟಿನಲ್ಲಿ ಇದೇ ಥರ ನಾವು ಈಗಾಗಲೇ ಕಳೆದ 8 ವರ್ಷಗಳಿಂದ ಸತತವಾಗಿ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆನೇ ನಾವು ಕಾರ್ಯವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಮಕ್ಕಳಿಗೆ ನಾವು ಬಂದಾಗ ಅವರಿಗೆ ಪ್ಲಾಸ್ಟಿಕ್ ಬಗ್ಗೆ ಅದರ ದುಷ್ಪರಿಣಾಮಗಳೇನು, ಒಂದು ಡಿಕಾಂಪೋಸ್ಟ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕು, ಅದರಿಂದ ಯಾವ್ಯಾವ ರೀತಿ ಅದು ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡಿದೆ, ಇದರ ಬಗ್ಗೆ ಅವರ ಹತ್ರ ನಾವು ಮಾಹಿತಿ ಕೊಡೋದು, ಅವರಿಂದ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಸ್ವೀಕರಿಸೋದು. ಆಮೇಲೆ ನಮ್ಮ ಎಲ್ಲ ಅಲ್ಲಿ ಆ ದಿನ ಕೂಡ ನಾವು ಯಾವುದೇ ಪ್ಲಾಸ್ಟಿಕ್ಕನ್ನು ಬಳಸದೆ ಬರೀ ಬಾಳೆ ಎಲೆ, ಅಡಿಕೆ ತಟ್ಟೆ, ಈ ಥರ ಜೈವಿಕ ಪದಾರ್ಥಗಳಲ್ಲಿ ನಾವು ಬಳಸ್ತಾ ಇದ್ದೀವಿ. ಹಾಗೇನೆ ನಮ್ಮ ಸಂಸ್ಥೆಯಲ್ಲೂ ಕೂಡ ಅದೇ ಅಳವಡಿಕೆಯನ್ನು ನಾವು ಕಳೆದ 8 ವರ್ಷಗಳಿಂದ ಕೂಡ ಮಾಡ್ತಾ ಇದ್ದೀವಿ. ತಾವು ಉದ್ಯೋಗವನ್ನ ಆರಿಸಿ ಈ ನಗರ ಪ್ರದೇಶಕ್ಕೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀರಾ. ತಮ್ಮ ವೃತ್ತಿಯಲ್ಲೂ ಸಹ ಈ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಏನಾದರೂ ಮಾಡ್ತಾ ಇದ್ದೀರಾ, ಹೇಗೆ? ಹೌದು, ನಾನೊಂದು ಚಿಕ್ಕ ಒಂದು ಸಮುದಾಯ ಭವನವನ್ನು ನಡೆಸ್ತಾ ಇದ್ದೀನಿ ಕಳೆದ 30 ವರ್ಷಗಳಿಂದ. ನಮ್ಮ ವೃತ್ತಿಯಲ್ಲಿ ಕೂಡ ನಾನು ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಒಂದು ದೃಢ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಕಳೆದ 8 ವರ್ಷದಿಂದ ನಮ್ಮಲ್ಲಿ ಯಾವುದೇ ಪ್ಲಾಸ್ಟಿಕ್ ಪದಾರ್ಥಗಳನ್ನು ನಾವು ಬಳಸ್ತಾ ಇಲ್ಲ. ವಾಟರ್ ಬಾಟ್ಲಿ ಇರ್ಬೋದು, ಟಂಬ್ಲರ್ ಇರ್ಬೋದು, ಪ್ಲಾಸ್ಟಿಕ್ ಸ್ಪೂನ್ ಇರ್ಬೋದು, ಬಲೂನ್ಸ್ ಇರ್ಬೋದು, ಥರ್ಮೋಕೋಲ್ ಇರ್ಬೋದು, ನಾವು ಕಠಿಣವಾಗಿ ಅದನ್ನು ಆ ಒಂದು ಶಿಸ್ತನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗೇನೆ ನಾವು ಪ್ರತಿಯೊಬ್ಬರಿಗೂ, ನಾನು ಯಾವುದೇ ಸಭೆ ಸಮಾರಂಭಕ್ಕೆ ನಮ್ಮ ಮನೆ ಕರೆಯಕ್ಕೆ ಬಂದರೂ ನಾವು ಅವರಿಗೆ ಹೇಳೋದು, ದಯಮಾಡಿ ಪ್ಲಾಸ್ಟಿಕ್ ಬಾಟ್ಲಿನ ಬಳಸಬೇಡಿ, ಅದನ್ನು ನಾವು ಅಳವಡಿಸ್ತಾ ಇದ್ದೀವಿ, ನೀವು ನಿಮ್ಮ ಕಾರ್ಯಗಳಲ್ಲಿ ಬಳಸಬೇಡಿ ಅಂತ ನಾವು ನಮ್ಮ ಸ್ನೇಹಿತರಿಗಾಗಿ, ಹಿತೈಷಿಗಳಿಗಾಗಲಿ ನಾವು ಅದನ್ನು ಹೋದಲ್ಲಿ ಬಂದಲ್ಲಿ ತಮ್ಮ ಒಂದು ಜಾಗೃತಿ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀವಿ. ಒಂದು ಪುಟ್ಟ ಪ್ರಯತ್ನ ಅದಷ್ಟೇ. ಈಗ ತಮ್ಮ ಒಂದು ವೃತ್ತಿ ಅಂತಂದ್ರೆ ಕೇಟರಿಂಗ್ ವೃತ್ತಿ ಅಂತ ಹೇಳಿದ್ರಿ. ಹಾಗಾದ್ರೆ ಅದರಲ್ಲಿ ಕೆಲವರೆಲ್ಲ ಪಾರ್ಸಲ್ ತಗೊಂಡು ಹೋಗೋಕೆಲ್ಲ ಬರ್ತಾರೆ. ಅವಾಗ ಯಾವ ರೀತಿ ತಾವು ಅವರಿಗೆ ಪಾರ್ಸಲ್ ಮಾಡಿಕೊಡ್ತೀರಾ, ಅಥವಾ ಮನೆಯಿಂದನೇ ಪಾತ್ರೆಗಳನ್ನ ತರೋದಕ್ಕೆ ಹೇಳ್ತೀರಾ, ಹೇಗೆ? ಇಲ್ಲ, ನಿಜವಾಗೂ ಒಳ್ಳೆಯ ಪ್ರಶ್ನೆ ಇದು. ನಮ್ಮಲ್ಲಿ ನಾವು ಯಾವುದೇ ಪ್ಲಾಸ್ಟಿಕ್ ಕಂಟೈನರನ್ನು ನಾವು ಬಳಸೋದು ಇಲ್ಲ. ನಾವು ಬೇರೆಯವ್ರಿಗೆ ಬಳಸಲಿಕ್ಕೂ ನಾವು ಅವಕಾಶವನ್ನು ಕೂಡ ಕೊಡೋದಿಲ್ಲ. ಅವರು ಮನೆಯಿಂದಲೇ ಪಾತ್ರೆ ತರಬೇಕು, ಇಲ್ಲ ನಮ್ಮ ಪಾತ್ರೆಗಳನ್ನು ತಗೊಂಡೋಗಿ ಅವರು ಮನೆಯಲ್ಲಿ ಬಳಸಿಬಿಟ್ಟು ಪುನಃ ವಾಪಸ್ ತಂದು ಕೊಡಬೇಕು. ನಾವು ಯಾವುದೇ ಪ್ಲಾಸ್ಟಿಕ್ ಪದಾರ್ಥಗಳಲ್ಲಿ ಆಹಾರವನ್ನು ನಾವು ಪ್ಯಾಕ್ ಮಾಡೋದಕ್ಕೆ ಬಳಸೋದಿಲ್ಲ. ಅದು ಇತ್ತೀಚೆಗೆ ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ. ಯಾವುದೇ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಲ್ಲಿ ಬಳಸುವುದು ತುಂಬ ಹಾನಿಕಾರಕ, ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಕಾರಕ, ಅದನ್ನು ಬಿಡುಗಡೆ ಮಾಡುತ್ತೆ ಅನ್ನೋದು ಇತ್ತೀಚಿನ
ತಜ್ಞರ ವರದಿ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ಪ್ಲಾಸ್ಟಿಕ್ ಬಳಕೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಬಳಸಲ್ಲ. ನಾವು ಸಾಮಾನು ಖರೀದಿ ಮಾಡೋದಲ್ಲಾದರೂ ಇರ್ಬೋದು, ನಾವು ಯಾವುದೇ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪದಾರ್ಥಗಳನ್ನು ತರೋದಾಗಲಿ ಸಾಮಾನುಗಳನ್ನು ತರೋದಾಗಲಿ ಕೂಡ ನಾವು ಮಾಡೋದಿಲ್ಲ. ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ದೊಡ್ಡವರಿಗೂ ಸಹ ತಾವು ತಗೊಳ್ಬೋದಿತ್ತು, ಆದರೆ ಮಕ್ಕಳನ್ನೇ ಯಾಕೆ ಉದ್ದೇಶಪೂರ್ವಕವಾಗಿ ತಗೊಂಡಿದ್ದೀರಾ, ಹೇಗೆ? ಇದು ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ರಾಜಕಾರಣಿಗಳಾಗಬಹುದು, ಒಳ್ಳೆ ಅಧಿಕಾರಕ್ಕೆ ಬರ್ಬೋದು, ಒಳ್ಳೆ ವೃತ್ತಿಪರತೆಯನ್ನು ಬಳಸ್ಕೋಬಹುದು. ನಾವು ಈಗಲೇ ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗೀತೆ ಅಂತ ಮಕ್ಕಳಲ್ಲಿ ನಾವು ಅರಿವು ಮೂಡಿಸಿದ್ರೆ, ಒಂದು ಮನೆಯ ಒಂದು ಮಗುಗೆ ನಾವೊಂದು ಜಾಗೃತಿಯನ್ನು ಮೂಡಿಸಿದ್ರೆ ಇಡೀ ಕುಟುಂಬವನ್ನು ಅದು ಪರಿವರ್ತನೆ ಮಾಡಬಹುದು ಅನ್ನೋದು ಒಂದು ಪರಿಕಲ್ಪನೆ. ಒಂದು ಸಣ್ಣ ಉದಾಹರಣೆ ಹೇಳಬಹುದು ನಾನು. ಒಂದು ಸಣ್ಣ ಮಗು ಒಂದು LKG ಶಾಲೆಯಿಂದ ಮಕ್ಕಳನ್ನ ನಮ್ಮಲ್ಲಿ ಕರ್ಕೊಂಡ್ಬಂದಿದ್ರು. ನಾವು ಒಂದಷ್ಟು ಮಕ್ಕಳಿಗೆ, ಚಿಕ್ಕ ಮಕ್ಕಳು LKG ಮಕ್ಕಳು, ಅವರಿಗೆ ಒಂದಷ್ಟು ಪರಿಸರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವರಿಗೆ ನಾನು ಊಟ ವ್ಯರ್ಥ ಮಾಡಬಾರ್ದು ಅಂತ ಹೇಳಿದ್ದೆ. ಆ ಮಗು ಅವ್ರ ಮನೇಲಿ ಹೋಗಿ ಹೇಳಿದೆ ಅಂತೆ, ನಾಳೆಯಿಂದ ನೋಡಿ ಯಾರೂ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ವ್ಯರ್ಥ ಮಾಡಬಾರ್ದು, ನಮಗೆ ಈಶ್ವರನಲ್ಲಿ ಹೇಳಿದ್ದಾರೆ. ಆ ಒಂದು ಚಿಕ್ಕ ಮಗುವಿಂದ ಇಡೀ ಒಂದು ಕುಟುಂಬ ಜಾಗೃತಿ ಆಯಿತು ಅಂತಂದರೆ ಅದರಿಂದ ಒಂದು ಸಮಾಜವನ್ನೇ ನಾವು ನಿರ್ಮಾಣ ಮಾಡ್ಬೋದು ಅಂತ. ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ನಾವು ಏನಾದರೂ ಒಳ್ಳೆಯ ವಿಚಾರಗಳನ್ನು ತುಂಬಿದರೆ ಅದು ಇಡೀ ಕುಟುಂಬವನ್ನು ಪರಿವರ್ತನೆ ಮಾಡುತ್ತೆ, ಸಮಾಜವನ್ನು ಪರಿವರ್ತನೆ ಮಾಡುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಅದರಿಂದಾಗಿ ತಾವು ಮಕ್ಕಳಲ್ಲಿ ಹೆಚ್ಚಿಗೆ ಅರಿವನ್ನ ಮೂಡಿಸೋದು, ಜಾಗೃತಿ ಮೂಡಿಸೋಂತ ಕೆಲಸನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಹೌದು. ಹಾಗಾದ್ರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇರ್ತೀರಾ? ನಾನೀಗಾಗಲೇ ಹೇಳಿದ್ನಲ್ಲ, ನಾನು ನಮ್ಮ ದೊಡ್ಡ ದೊಡ್ಡ JC ಇರ್ಬೋದು, ರೋಟ್ರಿ ಇರ್ಬೋದು, ಈ ಸಂಸ್ಥೆಗಳು ನನ್ನನ್ನು ಈ ಉಪನ್ಯಾಸದ ಬಗ್ಗೆ, ಪರಿಸರದ ಬಗ್ಗೆ ನನಗೆ ಆಹ್ವಾನವನ್ನು ನೀಡ್ತಾರೆ. ನಾನು ನನ್ನ ತಿಳಿದ ಮಟ್ಟಿಗೆ ಪರಿಸರ ಜಾಗೃತಿ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಿವರಾತ್ರಿ ಕಾರ್ಯಕ್ರಮದಲ್ಲೇ ನಾನು ಮುಖ್ಯವಾಗಿ ಜನರ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರನೇ ನಾನು ಈ ಒಂದು ಕಾರ್ಯಕ್ರಮವನ್ನು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಯಾಕೆ ನಾವು ಬರೀ ಗಿಡ ಮರಗಳನ್ನು ಬೆಳೆಸಬೇಕು, ಯಾವ ರೀತಿ ನಮ್ಮ ನದಿ ಮೂಲಗಳು ಕಲುಷಿತ ಆಗ್ತಾ ಇದೆ. ಇತ್ತೀಚೆಗೆ ನಮ್ಮ ದೊಡ್ಡ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ನಮ್ಮ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ, ಇದನ್ನ ಸಾರ್ವಜನಿಕರಿಗೂ ಕೂಡ ಅರಿವು ಮೂಡಿಸುವಂತ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಾವಲ್ಲಿ ಸ್ಲೋಗನ್ಗಳನ್ನೆಲ್ಲ ಹಾಕಿರ್ತೀವಿ. ಪ್ರತಿಯೊಂದು ನಮ್ಮ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ನಾವು ಪ್ರಕೃತಿ ಆರಾಧನೆಯನ್ನೇ ನಮ್ಮ ಪೂರ್ವಜರು ಅಳವಡಿಸ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲು ನಾವು ಭೂಮಿಯನ್ನು ಪೂಜೆ ಮಾಡ್ತೀವಿ, ಗಣೇಶನ ರೂಪದಲ್ಲಿ ಭೂಮಿಯನ್ನು ಪೂಜೆ ಮಾಡ್ತೀವಿ, ಅಗ್ನಿ ರೂಪದಲ್ಲಿ ದೀಪವನ್ನು ಬೆಳಗಿಸ್ತೀವಿ, ಜಲ ಅಂಥೇಳಿ ಗಂಗೆ ಪೂಜೆನ ಮಾಡ್ತೀವಿ. ಈ ಪೂಜೆಗಳು ಅಂತಂದರೆ ನಾವೊಂದು ಕೃತಜ್ಞತೆ ಸಲ್ಲಿಸೋದು. ಪೂಜೆ ಅಂದರೆ ಬರೀ ಊದುಬತ್ತಿ ಹಚ್ಚಿ ಮಂಗಳಾರತಿ ಮಾಡೋದಲ್ಲ. ನಮಗೆಲ್ಲ ಕೊಟ್ಟಿದೆ ಭಗವಂತ, ಪಂಚಭೂತಗಳು ನಮಗೆಲ್ಲ ಕೊಟ್ಟಿದೆ. ಅದಕ್ಕೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ನಾವು ಪೂಜೆ ಅಂತ ಮಾಡ್ತೀವಿ. ಆದರೆ ಅದು ಏನಾಗಿದೆ, ಈಗ ಸೀಮಿತ ಆಗಿದೆ. ಆಡಂಬರದ ಆಚರಣೆಗಳಿವೆ, ಪೂಜೆಗಳು ಸೀಮಿತ ಆಗಿದ್ದಾವೆ. ಆದರೆ ನಮ್ಮ ಕೃತಜ್ಞತೆಯೇ ಪೂಜೆ. ನಾವು ಅದನ್ನು ಹಾಳು ಮಾಡದೇ ಇರೋದೇ ಪೂಜೆ. ಹಾಳು ಮಾಡದಲ್ಲೇ ರಕ್ಷಿಸೋದು, ಒಂದು ಕಾಪಾಡೋದು, ಸರಿಯಾಗುತ್ತೆ, ಅದೇ ನಿಜವಾದ ಪೂಜೆ. ಅದನ್ನು ನಮ್ಮ ಪಂಚಭೂತಗಳು, ನಾವು ಶಿವನನ್ನ ಶಿವ ಪಂಚಾಯತನ ಅಂತ ಹೇಳ್ತೀವಿ. ಶಿವ ಪಂಚಾಯತನ ಅಂದರೆ 5 ಆಯತನ, ಅಂದರೆ ಪಂಚಭೂತಗಳು ಅಂತಾನೆ ಹೇಳ್ತೀವಿ. ಅಗ್ನಿ ರೂಪದಲ್ಲಿ ಸೂರ್ಯನನ್ನ, ಭೂಮಿ ರೂಪದಲ್ಲಿ ಗಣೇಶನನ್ನ, ನೀರಿನ ರೂಪದಲ್ಲಿ ಗೌರಿಯನ್ನ, ಆಕಾಶ ರೂಪದಲ್ಲಿ ಶಿವನನ್ನ, ವಾಯು ರೂಪದಲ್ಲಿ ವಿಷ್ಣುವನ್ನ ನಾವು ಪೂಜೆ ಮಾಡ್ತೀವಿ. ಒಟ್ಟಾರೆ ದೇವರ ಪರಿಕಲ್ಪನೆಯೇ ಪ್ರಕೃತಿ ಅನ್ನೋದು ನಮ್ಮ ಪೂರ್ವಜರ ಒಂದು ಅತ್ಯಂತ ವಿಶೇಷವಾದ ಪರಿಕಲ್ಪನೆ. ಆದರೆ ನಾವು ಅದನ್ನ ಆಚರಣೆಗಳನ್ನು ಆ ಮೂಲ ಆಶಯಕ್ಕೆ ವಿರುದ್ಧವಾಗಿ ನಾವು ಆಚರಣೆಗಳನ್ನು ಮಾಡ್ತಾ ಇದ್ವಿ. ಇದು ಅತ್ಯಂತ ನೋವಿನ ಸಂಗತಿ ಅಂತ ನಾನು ಹೇಳ್ಬೋದು. ಆಡಂಬರದ ಒಂದು ಜೀವನ ಶೈಲಿ ಈಗಿನ ಶೈಲಿ ಅಂತಾನೆ ಆಗ್ಬಿಟ್ಟಿದೆ ಜೀವನ ಶೈಲಿ. ಇಷ್ಟೆಲ್ಲ ತಾವು ಮಾಡ್ತಾ ಇದ್ದೀರಾ, ಇದರಿಂದ ಲಾಭ ನಾನೇನು ತಗೊಳ್ತಾ ಇಲ್ಲ ಅಂತಿದ್ದೀರಾ. ಹಾಗಾದ್ರೆ ಮನೆಯಲ್ಲಿ ತಮ್ಮ ಒಂದು ಕುಟುಂಬದವರ ಒಂದು ಸಹಕಾರ ಹೇಗಿದೆ ಇದಕ್ಕೆ? ಇಲ್ಲ, ತುಂಬಾ ಪೂರಕವಾಗಿದೆ. ನನ್ನ ಯಾವುದೇ ನಿರ್ಧಾರಗಳನ್ನು ಅವರು ವಿರೋಧಿಸೋದಿಲ್ಲ. ನಾನೇನು ಹೇಗಿದ್ರು ಗೊತ್ತಿದೆ ಅವರಿಗೆ ಒಳ್ಳೇದು ಮಾಡ್ತಿದ್ದೀನಿ ಅಂತ. ಹಾಗಾಗಿ ನನಗೇನು ಅವರು ತುಂಬಾ ಸಂಪೂರ್ಣ ಸಹಕಾರ ಇದೆ. ಅವ್ರ ಸಹಕಾರ ಇಲ್ಲದೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಹಕಾರ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ತಮ್ಮ ಮಕ್ಕಳು ಏನು ಕೇಳೋದಿಲ್ಲ, ಅದರಿಂದ ನಾವು ಲಾಭಾಂಶ ಮಾಡ್ಕೋಬೇಕು ಅನ್ನೋ ತರ ಇಲ್ಲ ಅವ್ರದ್ದು? ಇಲ್ಲ, ಅವ್ರಿಗೆ ಯಾವುದು ಆ ತರ ಇಲ್ವೇ ಇಲ್ಲ. ನಾನು ಏನ್ ಮಾಡಿದ್ರು ಅದಕ್ಕೆ ಅವರು ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮ್ಮ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ,
ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಿಣೀಚ ಕಪಿತ್ಥ ಬಿಲ್ವಾಮಲಕತ್ರಯಂಚ ನವಾಮ್ರರೂಪಿ ನರಕಂ ನಯಾತಿ ಅಂತ ನಮ್ಮ ಶ್ಲೋಕ ಹೇಳುತ್ತೆ. ಅಂದರೆ ನೀವೊಂದು ಮರವನ್ನು ನೆಟ್ಟರೆ, ಒಂದು 5-6 ಮಾವಿನ ಮರಗಳನ್ನು, ಒಂದು 4 ಹುಣಸೆ ಮರಗಳನ್ನು, ಒಂದು ಅಶ್ವತ್ಥ ಮರವನ್ನು, ಒಂದು ಆಲದ ಮರವನ್ನು ಯಾರು ನೆಟ್ಟು ಬೆಳೆಸ್ತಾರೋ ಅವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ನಮ್ಮ ಸಂಪ್ರದಾಯಗಳು ಹೇಳ್ತವೆ. ಅದೇ ರೀತಿ ಪ್ರತಿಯೊಬ್ಬರೂ ಒಂದಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋಣ. ಅದರಿಂದ ಮುಂದಿನ ಪೀಳಿಗೆಗೆ ನಾವೊಂದು ಒಳ್ಳೆಯ ಆಸ್ತಿ ಮಾಡಿಕೊಟ್ಟ ಹಾಗಾಗುತ್ತೆ ಅಂತ ನಾನು ಹೇಳ್ಬೋದು. ನಾಗೇಶ್ ಅವರೇ, ತಾವು ಕಾಡನ್ನು ಬೆಳೆಸಿದಿರಿ ಅಂತ ಹೇಳಿ ಇಷ್ಟು ತನಕ ನಾವು ಮಾತಾಡಿದ್ವಿ. ಹಾಗಾದರೆ ಅದನ್ನು ಸಾರ್ವಜನಿಕರು ನೋಡೋದಕ್ಕೆ, ಹಾಗೆಯೇ ನಮ್ಮ ಕೇಳುಗರು ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ, ಅವರು ಸಹ ಕಾಡನ್ನು ನೋಡಬೇಕು ಅಂತ ಇಷ್ಟಪಡ್ತಾರೆ. ಅವರು ಎಲ್ಲಿಗೆ ಬರಬೇಕು, ಎಲ್ಲಿ ತಾವು ಕಾಡನ್ನು ಮಾಡಿದ್ದೀರಾ? ಇದು ನೋಡಿ, ಶಿವಮೊಗ್ಗದ ಅಬ್ಬಲಗೆರೆ ಗ್ರಾಮದಲ್ಲಿ ಇರುವಂಥದ್ದು. ಶಿವಮೊಗ್ಗದ JNNC ಕಾಲೇಜು, ಕೃಷಿ ಕಾಲೇಜ್ ನಂತರ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಮುಖ್ಯ ರಸ್ತೆಗೆ ತಾಗಿ ಇದೆ. ಸಾರ್ವಜನಿಕರಿಗೆ ಅಥವಾ ಶಾಲಾ ಮಕ್ಕಳಿಗೆ ಮುಕ್ತವಾಗಿ ಅವಕಾಶ ಇದೆ. ನೀವು ಬರೋಕ್ಕಿಂತ ಮೊದಲು ನನ್ನ ನಂಬರ್ ತಗೊಂಡು ನನಗೆ ಕರೆ ಮಾಡಿದರೆ ನಾನೇ ಬರ್ತೀನಿ, ಇಲ್ಲ ಅದರ ಕೀಯನ್ನು ಕೂಡ ತಮಗೆ ಕೊಡ್ತೀವಿ. ಯಾರು ಬೇಕಾದರೂ ಬರ್ಬೋದು, ಅಧ್ಯಯನ ಮಾಡ್ಬೋದು, ಯೋಗ ಮಾಡ್ಬೋದು, ಧ್ಯಾನ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ. ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಾವು ಪಡಿಬೋದು. ನನ್ನ ನಂಬರ್ ಹೇಳಲಾಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ 9844282504. ಯಾವಾಗ ಬೇಕಾದ್ರೂ ತಾವು ಕಾಲ್ ಮಾಡ್ಬೋದು. ಮುಕ್ತ ಅವಕಾಶ ಎಲ್ಲರಿಗೂ ಇದೆ. ನಾಗೇಶ್ ಅವರೇ, ನಮ್ಮ ಕೇಳುಗರಿಗೆ ತಾವು ಒಂದು ಕಿವಿ ಮಾತು ಹೇಳೋದಾದ್ರೆ ಅಥವಾ ಒಂದು ಸಲಹೆ ಕೊಡೋದಾದ್ರೆ ಪ್ರಕೃತಿಯನ್ನು ಉಳಿಸೋದ್ರ ಬಗ್ಗೆ, ಪ್ಲಾಸ್ಟಿಕ್ ಬಳಸ್ದಲೇ ಇರೋದ್ರ ಬಗ್ಗೆ ಏನು ಹೇಳ್ತೀರಾ? ಪರಿಸರ ಸಂರಕ್ಷಣೆ ಅದು ವರ್ಷದ ಒಂದು ದಿನದ ಕಾರ್ಯ ಆಗಬಾರ್ದು. ದೈನಂದಿನ ಬದುಕಿನಲ್ಲಿ ಪ್ರತಿದಿನ ನಾವು ಪ್ರಕೃತಿಯ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ವಹಿಸಿಕೊಂಡು ನಾವು ದೈನಂದಿನ ವ್ಯವಹಾರಗಳಲ್ಲಿ ನಾವು ಆಚರಣೆಗಳನ್ನು ಅಳವಡಿಸ್ಕೋಬೇಕು. ನಾವೆಷ್ಟು ಸರಳವಾಗಿ ಬದುಕ್ತೀವಿ ಅಷ್ಟು ನಾವು ಪ್ರಕೃತಿಗೆ ಪೂರಕವಾಗಿ ಬದುಕಬಹುದು. ನಾವು ಅತಿಯಾಗಿ ಪ್ಲಾಸ್ಟಿಕ್ ಬಳಸುವಂಥದ್ದಿರ್ಬೋದು, ನೀರಿನ ಬಾಟ್ಲಿಗಳನ್ನು ಬಳಸುವಂಥದ್ದಿರ್ಬೋದು, ಆಹಾರ ಪದಾರ್ಥಗಳನ್ನು ವ್ಯರ್ಥ ಮಾಡುವಂಥದ್ದಿರ್ಬೋದು, ದೊಡ್ಡ ದೊಡ್ಡ ಐಷಾರಾಮಿ ಮನೆಗಳನ್ನು ಕಟ್ಟುವಂಥದ್ದಿರ್ಬೋದು, ಐಷಾರಾಮಿ ಕಾರುಗಳನ್ನು ಬಳಸುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಪ್ರಕೃತಿಗೆ ಮಾರಕವಾಗಿದೆ. ನಾವೆಷ್ಟು ಸರಳವಾಗಿ ಬದುಕ್ತೀವಿ ಅಷ್ಟು ನಾವು ಸರಳವಾಗಿ ಪ್ರಕೃತಿಗೆ ಪೂರಕವಾಗಿ ಬದುಕಬಹುದು, ಪ್ರಕೃತಿಗೆ ಪರೋಪಕಾರಿಯಾಗಿರ್ಬೋದು ಅಂತ ನಾವು ಹೇಳ್ಬೋದು. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಅಂತ ನಮ್ಮ ಸುಂದರವಾದ ಶ್ಲೋಕ ಹೇಳುತ್ತೆ. ಪ್ರತಿಯೊಂದು ಜೀವಿ ಕೂಡ ಪ್ರಕೃತಿಗೆ ಪೂರಕವಾಗಿ ಬದುಕುತ್ತೆ. ಆದರೆ ಮನುಷ್ಯ ಏಕೈಕ ಪ್ರಾಣಿ ಪ್ರಕೃತಿಗೆ ವಿರುದ್ಧವಾಗಿ ಬದುಕುವಂಥದ್ದು. ಒಂದು ನದಿ ಕೂಡ ಬೇರೆಯವರಿಗಾಗಿ ಹರಿಯುತ್ತೆ, ಒಂದು ಮರ ಬೇರೆಯವರಿಗಾಗಿ ಹಣ್ಣನ್ನು ಕೊಡುತ್ತೆ, ಒಂದು ಗೋವು ಬೇರೆಯವರಿಗೋಸ್ಕರ ಹಾಲನ್ನು ಕೊಡುತ್ತೆ. ಆದರೆ ಮನುಷ್ಯ ಪ್ರಕೃತಿಗೆ ಏನೂ ಕೊಡೋದಿಲ್ಲ. ಅಟ್ಲೀಸ್ಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಅದನ್ನು ಹಾಳು ಮಾಡದೇ ಇರೋದೇ ಒಂದು ದೊಡ್ಡ ಕೊಡುಗೆ ಮನುಷ್ಯನದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ಪ್ರಕೃತಿಗಾಗಿ, ಪ್ರಕೃತಿ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಪ್ರಕೃತಿಯನ್ನು ಹೇಗೆ ಇಟ್ಕೊಳ್ತಾ ಇದ್ದೀವಿ, ನಾವು ವಾಪಸ್ ಅದಕ್ಕೆ ಏನು ಕೊಡ್ತಾ ಇದ್ದೀವಿ, ಎಲ್ಲದನ್ನು ಪ್ರಕೃತಿ ನಮಗೆ ಕೊಟ್ಟಿದೆ. ಅದೇ ರೀತಿ ನಾವು ಸಹ ಪ್ರಕೃತಿಗೆ ನಮ್ಮ ಕೈಲಾದಷ್ಟು ನಾಶ ಮಾಡ್ದಲೇ ಅದನ್ನ ಕಾಪಾಡೋಂಥ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ. ಇದುವರೆಗೂ ನಮ್ಮ ನಿಲಯಕ್ಕೆ ಬಂದು ತಮ್ಮ ಒಂದು ಪರಿಸರದ ಬಗ್ಗೆ ಇರುವಂತ ಪ್ರೀತಿಯನ್ನ ತಾವು, ಹಾಗೇನೆ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು, ಹೇಗೆ ಜಾಗೃತಿಯನ್ನ ಮೂಡಿಸಬಹುದು ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ನಮಗೆ ಮಾಡಿಕೊಟ್ಟಿದ್ದೀರಾ. ತಮಗೆ ನಮ್ಮ ನಿಲಯದ ಪರವಾಗಿ ಹಾಗೇನೆ ನಮ್ಮ ಕೇಳುಗರ ಪರವಾಗಿ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು. ಇದುವರೆಗೂ ಪರಿಸರಾಸಕ್ತರಾದ ಶಿವಮೊಗ್ಗದ ಶ್ರೀಯುತ ನಾಗೇಶ್ ಎಂವಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮೀನಾ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.